ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಹೊಸ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ನಾವು ಕಡಲೆಕಾಯಿ ಪರ್ಸೆನ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಇದು ನಮ್ಮ ಬ್ಯಾಂಗ್ಳೂರು ನಡೆಯೋ ಒನ್ ಆಫ್ ದಿ ಬಿಗ್ಗೆಸ್ಟ್ ಫೆಸ್ಟಿವಲ್. ಎಲ್ಲ ಕಡೆಯಿಂದ ನೋಡೋಕೆ ಬರ್ತಾರೆ ಜನ. ಸೊ ಅದನ್ನು ತೋರ್ಸಿ ಹೋಗ್ತಾ ಇದ್ದೀನಿ. ಇವತ್ತು ನನ್ನ ಜೊತೆ ಮಿಥುನ್ ಇದ್ದಾನೆ. ಮಿಥುನ್ ಗಾಡಿ ತೊಗೊಬಂದಿದ್ದಾನೆ. ಸೊ ಮಿಥುನ್ ಜೊತೆ ಹೋಗ್ತಾ ಇದ್ದೀನಿ. ನಾನು ಮಿಥುನ್, ಅಲ್ಲಿ ನಮ್ಮ ಇನ್ನೊಬ್ಬರು ಫ್ರೆಂಡ್ಸ್ ಎಲ್ಲ ಜಾಯ್ನ್ ಆಗ್ತಾರೆ. ಸೊ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಶೇರ್ ಮಾಡ್ತೀನಿ. ಬಟ್ ಹಂಗೆ ಅಲ್ಲೆಲ್ಲ ಹೇಗಾಗಿದೆ ಅಂತೆಲ್ಲ ತೋರಿಸ್ತೀನಿ. ಬನ್ನಿ ಹೊರಡುವ. ಸೊ ಇವಾಗ ನಮ್ಮ ಅಣ್ಣ ಅಲ್ಲಿ ಹೋಗಿದ್ದಾರೆ. ಅವ್ರು ಹೇಳ್ದೆ ಫುಲ್ ಹೆವಿ ಅಂದರೆ ಹೆವಿ ರಶ್ ಇದೆ ಅಂತೆ. ಗಾಡಿ ಪಾರ್ಕ್ ಮಾಡೋಕ್ಕೂ ಜಾಗ ಇಲ್ಲ, ಆ ರೇಂಜಿಗೆ ರಶ್ ಇದೆ ಅಂತೆ. ಗೈಸ್, ಗಾಡಿ ಪಾರ್ಕ್ ಮಾಡ್ತಾಯಿದ್ದೀವಿ. ಯಾವುದೋ ಮನೆ ಮುಂದೆ ಯಾವುದೋ ರೋಡಲ್ಲಿ ಪಾರ್ಕ್ ಮಾಡ್ತಾಯಿದ್ದೀವಿ. ಫುಲ್ಲು ಜನ ಸಾಗರಲ್ಲಿ ಹೋಗ್ಬಿಟ್ರೆ ಗಾಡಿ ಪಾರ್ಕ್ ಮಾಡೋಕ್ಕೂ ಜಾಗ ಇರಲ್ಲ. ಅದಕ್ಕೆ ಇಲ್ಲೇ ಗಾಡಿ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ. ಇಲ್ಲಿ ಬಂದ ಹೋಗ್ತಾ ಇದ್ದೀವಿ. ಗೈಸ್, ಎಂಟ್ರಿ ಆಗಿದ್ದೀವಿ. ಫುಲ್ಲು ಜನ ಸಾಗರ. ಎಲ್ಲೋ ಇವಾಗ ನನ್ನ ಫ್ರೆಂಡ್ ಒಬ್ರು ಸಿಗ್ತೀನಿ ಅಂತ ಹೇಳೋರಲ್ಲ, ಅವ್ರ ಹತ್ರ ಮೀಟ್ ಮಾಡಕ್ಕೆ ಹೋಗ್ಬೇಕು ನಾವು. ಸೊ ಈ ಜನದಲ್ಲಿ ಎಲ್ಲಿ ಹುಡುಕ್ತೀವೋ ನನಗಂತೂ ಗೊತ್ತಿಲ್ಲ. ಫುಲ್ಲು ರಶ್ಶು. ಇವನು ಎಲ್ಲೆಲ್ಲಿಂದ ಕರ್ಕೊಂಡು ಹೋಯ್ತವ್ರೆ. ಫುಲ್ ಅಂದರೆ ಫುಲ್ಲು ಜನ. ಇಲ್ಲೆಲ್ಲ ಕಡಲೆಕಾಯಿ ಹಾಕೊಂಡವ್ರು ನೋಡಿ. ಈ ಕಡೆ ಅದು ಇದು ಪಾತ್ರೆ, ದೀಪ ಅದು ಇದು ಹಾಕೊಂಡವ್ರೆ. ಇಲ್ಲಿ ಬಲೂನ್ಸು ಅದು ಇದು ಹಾಕೊಂಡವ್ರೆ. ಫುಲ್ಲು ಜನ ಸಾಗರ ಮಾತ್ರ. ಲೈಸ್ ಮುಂದೆ ಹೋಗ್ತಾರಲ್ಲ ಅವರು. ಸೊ ಪಿ ಇಲ್ಲಿಗಲ್ಲು. ಕೈಲಿ ಹಿಡ್ಕೊಂಡಿದ್ರೆ ಕೆಳಗಡೆ ಹಾಕ್ಬಿಟ್ಟು ಅವ್ರ ಕೈಲೇ ತುಂಬಿಸ್ತಾರೆ. ತುಂಬಿಸ್ಬಿಟ್ಟು ನಮ್ಮದು ಪೊಲೀಸ್ ಫ್ಯಾಮಿಲಿ ಬಿಡಿ ಸರ್, ಹುರಿದಾಕ್ತಾರೆ. ನಮ್ಮದು ಪೊಲೀಸ್ ಅಲ್ಲಪ್ಪ, ನಮ್ಮದು ಪೊಲೀಸ್ ಅಲ್ಲ. ಅಂಕಲ್ ಎಕ್ಸ್ ಆರ್ಮಿ. ಅಂಕಲ್ ಎಕ್ಸ್ ಆರ್ಮಿ ಹೋಗ್ತಾರೆ. ಸೊ ಇವಾಗ ಇಲ್ಲಿಗಲ್ಲು ಓದಂಗಿಲ್ಲ. ಸೊ ಲಾಸ್ಟ್ ಟೈಮ್ ಎಲ್ಲ ಅದರಿಂದನೇ ಜಾಸ್ತಿ ಗಲಾಟೆ ಎಲ್ಲ ಆಗಿರೋ ಚಾನ್ಸ್. ಆಗಿತ್ತು. ಸೊ ಅದಕ್ಕೆ ಈ ಸತಿ ಯಾರು ಓದ್ತಾರೆ ನೋಡ್ರೆ ಅದನ್ನ ಅಲ್ಲೇ ಕೆಳಗಡೆ ಹಾಕ್ಬಿಟ್ಟು ಅವ್ರ ಕೈಲಿ ತುಳಿಸ್ತಾ ಇದ್ದಾರೆ. ಸೊ ಸ್ಪಿನ್ನಿಂಗ್ ವೀಲ್ ಎಂಜಾಯ್ ಮಾಡ್ತಾ ಹೋಗ್ತಾ ಇದೀವಿ ನಾವು. ಶ್ರೀಲಕ್ಕಿ ಬಂಚು, ಸ್ಪೆಕ್ಸ್, ಟೋಪಿ, ತಿನ್ನೋದು ಅದು ಇದೆಲ್ಲ ಹಾಕೊಂಡವ್ರೆ. ಸೊ ಬೆಂಗಳೂರಲ್ಲಿ ಯಾರ್ಯಾರು ಇದ್ದೀರಾ ಒಂದ್ಸತಿ ಬಂದು ವಿಸಿಟ್ ಮಾಡ್ಕೊಂಡು ಹೋಗಿ. ಸಕ್ಕತ್ತಾಗಿರುತ್ತೆ ಕಡಲೆಕಾಯಿ ಪರ್ಸೆ. ಸೊ ಇಲ್ಲಿ ಹೊಸ ಫ್ರೆಂಡ್ ಸಿಕ್ಕಿದ್ದಾರೆ. ಸೊ ಗಾಯ್ಸ್, ಮೈ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಫುಲ್ ಹೋಗ್ತಾ ಇದೀವಿ ಇವಾಗ. ನೋಡಿ, ಇವಾಗ ನೆಕ್ಸ್ಟ್ ಒಂದು ಟೆಂಪಲ್ಗೆ ಹೋಗ್ಬಿಟ್ಟು ತೋರಿಸ್ತೀವಿ. ಫೇಮಸ್ ಟೆಂಪಲ್ ಇಲ್ಲಿಂದ. ಲೈಟಿಂಗ್ಸ್ ಎಲ್ಲ ಸಕ್ಕತ್ತಾಗಿ ಹಾಕಿದ್ದಾರೆ ನಾವು ಇಲ್ಲಿ. ಸೊ ಗೈಸ್, ಇವಾಗ ನಾವು ಇಲ್ಲಿ ಒಂದು ಬಸವಣ್ಣ ಇದೆ. ಸೊ ಆ ಬಸವಣ್ಣದಿಂದಾನೇ ಮೇಯ್ನ್, ಅದರಿಂದಾನೇ ಕಡಲೆಕಾಯಿ ಪರ್ಸೆ ಸ್ಟಾರ್ಟ್ ಆಗಿದ್ದು. ಲೈಕ್ ಹೆಂಗಂದ್ರೆ ಆ ಕಡಲೆಕಾಯಿ ಸಿಪ್ಪೆ ತಿಂದಾಕಿದ್ನ ಬಸವಣ್ಣ ತಿನ್ನುತ್ತೆ ಅಂತ ಒಂದು ನಂಬಿಕೆ. ಸೊ ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದೀವಿ ತೋರ್ಸಕ್ಕೆ. ಗೈಸ್, ಅವಾಗಿಂದ ಇಲ್ಲೇ ಇದ್ದೀವಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಒಂದು ಬಸವಣ್ಣ ಇದೆ, ಬಸವಣ್ಣ ತೋರ್ಸಕ್ಕೆ. ಇದು ಇನ್ನೊಂದು, ಇದು ದೊಡ್ಡ ಗಣಪತಿ ದೇವಸ್ಥಾನ. ಫುಲ್ ರಶ್ ಅಂದ್ರೆ ರಶ್ ಇದೆ. ಹೋಗ್ತಾ ಇದೀವಿ ಅವಾಗಿಂದ ಇಲ್ಲೇ ಮೇಲೆ ಹೋಗ್ತಾ ಇದೀವಿ. ಬಂದಿದ್ದೀವಿ ನೋಡಿ. ಇದೇ ಎಂಟ್ರೆನ್ಸ್. ದೊಡ್ಡ ಬಸವಣ್ಣ ದೇವಸ್ಥಾನ. ಇದೊಂದು ದೊಡ್ಡ ಬಸವಣ್ಣ ಇದೆ, ಕಲ್ಲಿನ ಬಸವಣ್ಣ. ಅದನ್ನ ತೋರ್ಸಕ್ಕೆ ಹೋಗ್ತಾ ಇದ್ದೀನಿ ಇವಾಗ. ಹಂಗೆ ಇದ್ರ ಪಕ್ಕನೇ ಆಟ ಆಡೋದೆಲ್ಲ ಇದೆ ಅಲ್ಲಿ. ಅದು ನಮಗೆ ತೋರಿಸ್ತೀನಿ ಸ್ವಲ್ಪ ಮೇಲೆ ಹೋಗ್ಬಿಟ್ಟು ಇದು ಎಕ್ಸಿಟ್. ನಾವು ಎಂಟ್ರಿ ಆ ಕಡೆ ಸೈಡಿಂದ ಬರ್ಬೇಕಿತ್ತು ಅನ್ಸುತ್ತೆ. ಗೈಸ್, ಎಂಟ್ರಿ ಆಗಿದ್ದೀವಿ. ಇಲ್ಲಿ ಆಟೋ ಸಾಮಾನು, ಬಲೂನ್ ಅದು ಇದು ಹಾಕೊಂಡವ್ರೆ. ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಬಸವಣ್ಣನ ಕೊಂಬರ್ಗಲ್ಲ ಆ ಥರ ಡಿಸೈನ್ ಮಾಡಿದ್ದಾರೆ. ಸೊ ಮೇಲೆ ಹೋಗ್ಬೇಕು. ಮೇಲೆ ಹೋಗ್ಬಿಟ್ಟು ತೋರಿಸ್ತೀನಿ ಹೇಗಿದೆ ಅಂದ್ಬಿಟ್ಟು. ಹೋಗೋ ಪಾತು, ಈ ಪಾತಲ್ಲಿ ನೋಡಿ ಇಲ್ಲೆಲ್ಲ ಯಾವ ಥರ ಸ್ಟ್ಯಾಚ್ ಥರ ಮಾಡಿದ್ದಾರೆ. ಹಸು ನಮ್ಮ ಭತ್ತನೋ ರಾಗಿನೋ ಅದೋ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ ಮಾಡ್ತಾರೆ. ಇಲ್ಲಿ ಕೆಳಗಡೆ ಇದು ಈ ಪಾರ್ಟಿ ಇದೆಯಲ್ಲ, ಇದು ಅಲ್ಲಿ ಏನೋ ಸ್ಟ್ಯಾಚುಗಳೇನೋ ಮಾಡಿದ್ದಾರೆ. ಬನ್ನಿ ನೆಕ್ಸ್ಟ್ ಮುಂದೆ ಹೋಗೋಣ. ಇಲ್ಲಿ ಡಿಸೈನ್ ಎಲ್ಲ ಫುಲ್ ಲೈಟಿಂಗ್ ಎಲ್ಲ ಸಕ್ಕತ್ತಾಗಿ ಮಾಡೋರೆ. ಈ ಕಡೆ ತಿರ್ಸಿದ್ರೆ ಇಲ್ಲ ಆಟ ಆಡೋದು. ಇದು ಆ ಕಡೆಯಿಂದ ಬರಬೇಕಾದ್ರೆ ತೋರಿಸ್ತೀನಿ ಆಟ ಆಡೋದಲ್ಲ ಏನಿದೆ. ಈ ಕಡೆಯಿಂದ ಎಂಟ್ರಿ ಅಂತ ಸ್ಟಾರ್ಟಿಂಗ್ ಆ ಕಡೆಯಿಂದ ಬರೋಕ್ಕೆ ಬಿಡಲ್ಲ.
ಆ ಕಡೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಎಂಟ್ರಿ ಇದೆ ನೋಡಿ, ಆ ಕಡೆ ಎಲ್ಲ ಬರ್ತಾರೆ. ಆ ಕಡೆಯಿಂದ ಬನ್ನಿ, ನಾವು ಮಿಸ್ ಆಗಿ ಬಂದ್ಬಿಟ್ಟಿವಿ ಗೊತ್ತಾದ್ರೆ. ಸೊ ನೀವು ಬರೋರು ಆ ಕಡೆ ಸೈಡಿಂದ ಬನ್ನಿ, ಈ ಕಡೆ ಸೈಡಿಂದ ಬರಕ್ಕೆ ಹೋಗ್ಬೇಡಿ, ಪೊಲೀಸ್ ಇರ್ತಾರೆ, ಇಲ್ಲೇ ಬಿಡಲ್ಲ. ಸತಿ ಫುಲ್ ಸ್ಟ್ರಿಕ್ಟ್ ಆಗಿ ಫುಲ್ ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದಾರೆ ನೋಡಿ, ಇಲ್ಲಿ ನೋಡ್ತಾ ಇದ್ರಲ್ಲ ಫುಲ್ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದಾರೆ. ಸೊ ಬರೋರು ನೋಡ್ಕೊಂಡು ಎಂಟ್ರಿ ಎಕ್ಸಿಟ್ ನೋಡ್ಕೊಂಡು ಬನ್ನಿಲ್ಲ, ಬಿಡಲ್ಲ ಗೈಸ್. ಇಲ್ಲಿ ಇದೆ ದೊಡ್ಡ ಬಸ್ ಬಣ್ಣ, ಎಲ್ಲ ಯಾರ್ಯಾರು ಬಂದಿಲ್ಲ ಎಲ್ಲ ಇಲ್ಲಿ ನನ್ನ ಕೈ ಮುಕ್ಕೋಗ್ಬಿಟ್ರಪ್ಪ ನೋಡ್ಕೊಳ್ಳಿ. ಅದು ಬಾಯಿಗೇನೋ ದಾರ ಹತ್ರ ಏನೋ ಕಟ್ತಾ ಇದ್ದಾರೆ. ಬೆಳೆಯುತ್ತೆ ಮಾಮೂಲು, ಬೆಳೆಯೋದಕ್ಕೆ ಎಷ್ಟು ಬೆಳೆಯುತ್ತೆ ಅಂತ ನೋಡೋದಕ್ಕೆ ಕಟ್ಕೊಟ್ಟಿಲ್ಲ. ಓಕೆ, ನಮ್ಮ ಮಿಥುನ್ ಬ್ರೋ ಹೇಳ್ತಾರ ಪ್ರಕಾರ ಅದು ಎಷ್ಟು ದೊಡ್ಡದಾಗಿ ಬೆಳೆಯುತ್ತೆ ಅಂತ ನೋಡೋದಕ್ಕೆಲ್ಲ ಕಟ್ತಾ ಇರೋದಂಥದ್ದನ್ನ ನೋಡಿ. ಒಳಗಡೆ ದರ್ಶನ ಮಾಡ್ಕೊಬರ್ತೀವಿ, ಒಳಗಡೆ ಕ್ಯಾಮ್ರಾ ಎಲ್ಲ ಅಂತ ಹಾಕಿದ್ದಾರೆ. ಸೊ ಅದಕ್ಕೆ ಇಲ್ಲಿಂದ ನೋಡ್ಕೊಳ್ಳಿ ಲಾಸ್ಟಾಗಿ ಇದೇ ದರ್ಶನ. ಮಿಥುನು ಇಲ್ಲಿರೋ ಒಬ್ರ ಹತ್ರ ಸಬ್ಸ್ಕ್ರೈಬ್ ಮಾಡಿಸ್ತಾನೆ, ಫೋನ್ ಇಸ್ಕೊಂಡು ಅವ್ರು ಫೋಟೋ ಇಟ್ಕೊಡಿ, ನನಗೆ ಫೋಟೋ ಇಟ್ಕೊಡಿ, ಸಬ್ಸ್ಕ್ರೈಬ್ ಮಾಡಿಸ್ತಾನೆ ನೋಡಿ. ಎಂತ ಫ್ರೆಂಡು ನೋಡಿ. ಸೊ ನೋಡಿ ಸಬ್ಸ್ಕ್ರೈಬ್ ಮಾಡ್ತಾನೆ, ಬೆಲ್ಲೈಕಾನ್ ಆನ್ ಮಾಡಿ, ಬೆಲ್ಲೈಕ್. ಇವರೇ ಸಬ್ಸ್ಕ್ರೈಬರ್. ಹಾಯ್ ಮಾಡಿ ಬ್ರೋ. ಹಾಯ್ ಸ್ನೇಹಿತರೆ. ಫುಲ್ ಸ್ಟೋರಿ ಇಲ್ಲಿ ಹಾಕಿದ್ದೀನಿ ನೋಡಿ. ಅಂದರೆ ಇಲ್ಲಿ ಹಾಕಿದ್ದೀನಿ ಅಂದರೆ ಅಲ್ಲಿರೋ ದೇವಸ್ಥಾನದವ್ರು ಹಾಕಿದ್ದಾರೆ, ಇಲ್ಲಿ ಆ ಕಡೆ ಕನ್ನಡದಲ್ಲಿ ಹಾಕಿದ್ದಾರೆ, ಅದನ್ನು ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ಸ್ಟೋರಿ ಕನ್ನಡದಲ್ಲಿದೆ ನೋಡಿ, ಇಲ್ಲಿಂದ ಹಾಕಿರ್ತೀನಿ, ಪಾಸ್ ಮಾಡೋದು. ಇಲ್ಲಿ ಫುಲ್ ಹಾಕಿದ್ದೀನಿ. ಸೊ ಸ್ಟೋರಿ ತುಂಬ ದೊಡ್ಡ ಸ್ಟೋರಿ, ಹೇಳಿದ್ರೆ ವಿಡಿಯೋ ಫುಲ್ ಲೆಂತ್ ಆಗಿಬಿಡುತ್ತೆ. ಸೊ ಅದಕ್ಕೆ ಸ್ಟೋರಿ ಹೇಳ್ತಾ ಇಲ್ಲ. ಆಚೆ ಬಂದಿದ್ದೀವಿ, ಇದೊಂದು ಸೆಕೆಂಡ್ ಚಪ್ಪಲಿ ಹಾಕೊಂಡ್ಬಿಡ್ತೀನಿ. ಸೊ ಇಲ್ಲಿನ ಜನ ನಂಬಿಕೆ ಏನಂತ ಅಂದರೆ, ಸೊ ಇಲ್ಲಿ ಎಷ್ಟೇ ಕಡಲೆಕಾಯಿ ಸಿಪ್ಪೆ ತಿಂದು ಸಾಕಿದ್ರು ಬೆಳಗ್ಗೆ ನೋಡೋಕ್ಕೆ ಆ ಸಿಪ್ಪೆ ಇರಲ್ಲ, ಖಾಲಿ ಆಗಿಬಿಟ್ಟಿರ್ತಂತೆ. ಸೊ ಆ ಸಿಪ್ಪೆನ ಬಸವಣ್ಣನೇ ನೈಟ್ ಬಂದು ತಿನ್ಕೊಂಡು ಹೋಗುತ್ತೆ ಅಂತ ಇಲ್ಲಿ ಜನ ನಂಬಿಕೆ. ಸೊ ಆ ಬಸವಣ್ಣನ ಟೆಂಪಲ್ಲೇ ನೀವು ಇವಾಗ ನೋಡಿದ್ದು ಒಳಗಡೆ ತೋರಿಸಿದ್ನಲ್ಲ, ಆ ಬಸವಣ್ಣನ ಟೆಂಪಲ್ನೇ ನಿಮ್ಗೆ ತೋರಿಸಿದ್ದು. ಸೊ ಲಾಸ್ಟ್ ಅನ್ಸಿದ್ದು ನೋಡ್ಕೊಬಿಡಿ, ಕ್ಲೋಸ್ ಆಗಿದೆ, ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸೊ ಎಕ್ಸಿಟ್ ಹೋಗ್ತಾ ಇದೀವಿ ಅಷ್ಟೇ ಗೈಸ್. ಎರಡು ಆಗ್ಬಿಟ್ಟು ಇನ್ನು ಸ್ವಲ್ಪ ಲಾಸ್ಟ್ ಕಡಲೆಕಾಯಿ ಪಸ್ಸೆ ತೋರಿಸ್ಬಿಟ್ಟು ಲಾಸ್ಟ್ ಏನಾದ್ರು ತಿನ್ನೋದ ನಿಮ್ಗೆ ತೋರಿಸ್ಬಿಟ್ಟು ಇಲ್ಲಿಂದ ಹೊರಡ್ತೀವಿ ಗೈಸ್. ಸೊ ಅಷ್ಟೇ. ಎಲ್ಲ ಇಲ್ಲಿ ಬಂದು ತಗೊಂಡು ತಿನ್ಕೊಬಿಡಿ. ಸೊ ಅಣ್ಣ ಅವಾಗೈತೆ ಎತ್ಕೊಳೋದಲ್ಲ ಬಂದು ಹುಡುಗರು, ಇಂಥವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಣ್ಣ ನಾವು ನಿಯತ್ತಾಗೆ ಮಾಡಕ್ಕೆ ಬಂದಿರೋದು ವ್ಯಾಪಾರ, ನಿಯತ್ತಾಗೆ ಇದ್ರೆ ನಮ್ಮ ದೇವ್ರ ಕಾಯ್ತದೆ, ಏನು ಹೇಳೋದಿಲ್ಲ. ಬಟ್ ದುಡ್ಡು ಕೊಟ್ಟು ದುಡ್ಡು ತೊಗೊಂಡು ನಾವು ಒಂದು ದುಡ್ಡು ಕೊಡ್ತಾರೆ ಅಂದರೆ ಅದು ದುಡ್ಡು ಕೊಡೋ ಥರ ರೀತಿ ನಾವು ವ್ಯಾಪಾರ ಮಾಡ್ತೀವಿ. ಇನ್ನೊಂದು ಕದಿಯೋದು ಮಾಡೋದು ಅವೆಲ್ಲ ನಮ್ಗೆ ಬರೋಲ್ಲ. ಸೊ ಯಾರೇ ಬಂದು ತಗೊಂಡು ದುಡ್ಡು ಕೊಟ್ಬಿಟ್ಟು ತಿನ್ಕೊಂಡು ಹೋಗ್ಬೇಕಲ್ಲ, ಬೆಳಗ್ಗೆಯಿಂದ ಅವರು ಕಷ್ಟಪಟ್ಟು ದುಡಿತಾ ಇರ್ತಾರಲ್ಲ. ಸೊ ನೀವು ಬಂದ್ಬಿಟ್ಟಿದ್ರೆ ಎಲ್ಲ ಎತ್ಕೊಂಡು ಹೋಗ್ಬಿಟ್ರೆ, ಅಂದ್ರೆ ಎಲ್ಲಾನು ನೀವೆಲ್ಲ ಹೇಳ್ತಲ್ಲ, ಯಾರು ಎತ್ಕೊಂಡು ಹೋಗ್ತಾರೆ ಅವ್ರಿಗೆ ಹೇಳ್ತಾ ಇರೋದು. ಬಂದ್ಬಿಟ್ಟು ಎತ್ಕೊಂಡು ಹೋಗ್ಬಿಟ್ರೆ ಸೊ ನೋಡಿ ಅವ್ರು ಲಾಸ್ಟ್ ಬೆಳಗ್ಗೆಯಿಂದ ಕಷ್ಟಪಟ್ಟು ಅವರು ಬೆಳಗ್ಗೆಯಿಂದ ನಿಂತ್ಕೊಂಡೇನೆ ತಗೊಂಡು ಎಲ್ಲರಿಗೂ ಸೆಲ್ ಮಾಡ್ತಾ ಇರ್ತಾರೆ. ಸೊ ಬಂದ್ಬಿಟ್ಟು ಎಲ್ಲ ತಿನ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಹೋಗ್ಲಿ ಅಂತ ಅವ್ರು ಸೆಲ್ ಮಾಡ್ತಾ ಇರ್ತಾರೆ. ನೀವು ನೋಡಿ ಯಾರು ಬಂದ್ಬಿಟ್ಟಿದ್ರೆ ಎತ್ಕೊಂಡು ಹೋಗ್ಬಿಟ್ರೆ ಅವ್ರಿಗೂ ಕಷ್ಟ ಆಗುತ್ತಲ್ಲ. ಸೊ ಕಾಸು ಕೊಟ್ಬಿಟ್ಟು ತಗೊಂಡು ತಿನ್ಕೊಂಡು ಹೋಗಿ. ಸೊ ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ಸ್. ಅಷ್ಟೇ, ಅಂಗಡಿ ಎಲ್ಲ ಇನ್ನೇನು ಕ್ಲೋಸ್ ಮಾಡ್ತಾ ಇದ್ದಾರೆ. ಇನ್ನೆಲ್ಲ ಎತ್ತಿಡ್ತಾರೆ, ಮುಗೀತು ಅನ್ಸುತ್ತೆ ನೋಡಿ. ಇದು ಎಲ್ಲ ಬಟ್ಟೆಗಳೆಲ್ಲ ಎತ್ತಿಡ್ತಾ ಇಲ್ಲ, ಜನ ಇತ್ತು ಫುಲ್ ಎಲ್ಲ ಖಾಲಿ, ಅಲ್ಲಷ್ಟೆಲ್ಲ ಎತ್ತಿಡ್ತಾ ಇದ್ದಾರೆ. ಇನ್ನೇನೆಲ್ಲ ಮುಗೀತು, ಅಷ್ಟೇ ಮುಗೀತು. 10:30 ಆಯ್ತು, ಇನ್ನೇನೆಲ್ಲ ಮುಗೀತು ಅನ್ಸುತ್ತೆ. ಸೊ ಅಂಗಡಿಗಳೆಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ. ತಿರ್ಗಾ ನಾಳೆ ಓಪನ್ ಆಗುತ್ತೆ, ತಿರ್ಗಾ ನಾಳೆ ಎಲ್ಲ ಅಂಗಡಿ ಹಾಕೊಂಡು ತಿರ್ಗಾ ಇದೇ ಥರ. ಯಾರೋ ವಿಸಿಟ್ ಮಾಡೋಂಗಿದ್ರೆ ಬಂದು ವಿಸಿಟ್ ಮಾಡಿ, ಸಕ್ಕತ್ತಾಗಿರುತ್ತೆ. ಮಾತ್ರ ಬೆಂಗಳೂರು ಕಡಲೆಕಾಯಿ ಪರ್ಸೆ ಫೇಮಸ್, ನೀವು ಕೇಳಿರೋ ಥರ ಬಂದು ನೋಡಿ, ಇನ್ನೂ ಸಕ್ಕತ್ತಾಗಿರುತ್ತೆ. ಜನ ಸಾಗರ ಮಾತ್ರ ಎಕ್ಸ್ಪೀರಿಯನ್ಸ್ ಒಂಥರ ಚೆನ್ನಾಗಿರುತ್ತೆ. ಬಂದು ನೋಡಿ, ನಿಮಗೂ ಫೀಲ್ ಆಗುತ್ತೆ. ಇದೆಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲ ನೋಡಿ, ಇದೆಲ್ಲ ಕ್ಲೋಸು, ಇದನ್ನೇನು ಕ್ಲೋಸ್ ಮಾಡ್ತಾರೆ. ಇಲ್ಲೆಲ್ಲ ಕ್ಲೋಸ್ ಮಾಡ್ತಾಯಿದ್ದಾರೆ ಆಲ್ಮೋಸ್ಟ್. ಇದೆಲ್ಲ ಕ್ಲೋಸ್ ಮಾಡಿ, ಜನ ಕಮ್ಮಿ ಆದ್ರೆ ಮುಂಚೆ ಎಲ್ಲ ಫುಲ್ ಜನನೇ ನಿಂತ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಜನ ಆಯಿತು, ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ ನೋಡಿ, ಜನ ಖಾಲಿ ಆಗ್ತಾಯಿದೆ. ಸೊ ಟೈಮ್ ಬಂದು ಇನ್ನೇನು 10:45 ಆಗ್ತಾಯಿದೆ, ಅಂಗಡಿಗಳೆಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ. ಸೊ ಅಷ್ಟೇ, ಇವತ್ತಿಗೆ ಇನ್ನೇನು ಮುಗೀತು ಅನ್ಸುತ್ತೆ. ಇನ್ನು ಇದಾದಮೇಲೆ 2 ದಿವಸ ಇದೆ. 2 ದಿವಸ ಬಂದು ಯಾವಾಗಾದ್ರು ವಿಸಿಟ್ ಮಾಡೋಂಗಿದ್ರೆ ಮಾಡ್ಬೋದು. ಆ್ಯಂಡ್ ಇಲ್ಲಿ ಬೆಳಗ್ಗೆ 5 ಗಂಟೆಯಿಂದ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊತಾರೆ. ಲೈಕ್ ಈ ಜಾತ್ರೆ ಸೆಲ್ ಮಾಡೋದು ಅದು ಇದೆಲ್ಲ ಇರುತ್ತಲ್ಲ, ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊತಾರೆ. ಬೆಳಗ್ಗೆ 5 ಗಂಟೆಯಿಂದ ಹಿಡಿದಿರೋ 10:45 ತನಕ ಮಾಡ್ತಾರಲ್ಲ, ಹ್ಯಾಟ್ಸ್ ಆಫ್ ಹೇಳಬೇಕು. ಆ್ಯಂಡ್ ಇನ್ನೊಂದು ದುಃಖದ ವಿಚಾರ ಅಂದರೆ ಏನು ಬಂತು ಅಂತಂದರೆ, ಸೊ ಈಗ ಬರ್ತಾರಲ್ಲ ಸ್ವಲ್ಪ ಜನ, ಸೊ ಬಂದ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಇಟ್ಟಿರೋದು ಎತ್ಕೊಂಡ್ಬಿಡ್ತಾರೆ, ಬಟ್ ಕಾಸು ಮಾತ್ರ ಪೇ ಮಾಡೋಲ್ಲ. ಇಟ್ಟಿರೋದು ಎತ್ಕೊಂಡು ಹಂಗೆ ಹೋಗ್ತಾ ಇರೋದು, ಕೇಳೋಕ್ಕೋದ್ರೆ ಬೈಯೋದು, ಜಗಳ ಆಡೋಕ್ಕೆ ಬರೋದು. ಸೊ ಇದೆಲ್ಲ ಮಾಡೋಕ್ಕೆ ಬಂದರೆ ಆಮೇಲೆ ಫ್ಯಾಮಿಲಿ ಜೊತೆ ಬಂದಿರ್ತಾರೆ, ಎಸ್ಪೆಷಲಿ ಫ್ಯಾಮಿಲಿ ಜೊತೆ, ಸ್ವಲ್ಪ ಜನ ಫ್ಯಾಮಿಲಿ ಜೊತೆ ಬಂದಿರ್ತಾರೆ. ಸೊ ಅವ್ರಿಗೆಲ್ಲ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ, ಮತ್ತು ಮೈ ಮೇಲೆ ಬೀಳೋದು. ಸೊ ಇದೆಲ್ಲ ಸ್ವಲ್ಪ ಅವಾಯ್ಡ್ ಆಗಬೇಕು. ಸೊ
ಲಾಸ್ಟ್ ಟೈಮ್ ಕಂಪೇರ್ ಮಾಡೋ ಈ ಟೈಮ್ ಇನ್ನು ಸಖತ್ ಅಂದರೆ ಸಖತ್ ಕಮ್ಮಿ ಆಗಿದೆ. ಪೊಲೀಸ್ ಎಲ್ಲ ಸಖತ್ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಂಡಿದ್ದಾರೆ. ಲೈಕ್ ಬ್ಯಾರಿಗೇಟ್ ಹಾಕಿರ್ಬೋದು, ಮತ್ತು ರೂಲ್ಸ್ ಫಾಲೋ ಮಾಡ್ತಾ ಇರ್ಬೋದು. ಆ್ಯಂಡ್ ಪಿ ಇವಾಗ ಇಲ್ಲೀಗಲ್ಲು, ಪಿ ಎಲ್ಲ ಊದಂಗಿಲ್ಲ, ಕಿತ್ಕೊಂಡು ಅಲ್ಲೇ ಕೆಳಗಡೆ ಹಾಕ್ಬಿಟ್ಟು ಕಾಲಲ್ಲಿ ತಿನ್ನಿಸ್ತಾರೆ, ಅವ್ರ ಕೈಲಿ ತಿನ್ನಿಸ್ತಾರೆ. ಆ ವೀಡಿಯೋ ಹಾಕಿದ್ದೀನಿ, ನೋಡಿರ್ತೀರ ಅನ್ಕೊತೀನಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೇನೆಲ್ಲ ಚೆನ್ನಾಗಿ ಮಾಡಿದ್ದಾರೆ, ಆಲ್ಮೋಸ್ಟ್ ಸಕ್ಕತ್ತಿದೆ, ನೋಡಿರ್ತೀರ ವ್ಲಾಗ್ನ. ಸೊ ಇನ್ನೇನು 10:15 11 ಗಂಟೆ ಆಗ್ತಾಯಿದೆ. ಸೊ ಎಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ. 10:15 11 ಗಂಟೆಗೆ ಮುಗಿಯುತ್ತೆ. ತಿರ್ಗಾ ನಾಳೆ ಬೆಳಗ್ಗೆ ಒಂದು 5 ಗಂಟೆಯಿಂದನೇ ಎದ್ದು ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತಾರೆ ತಿರ್ಗಾ ತೋರ್ಸೋಕ್ಕೆ. ಸೊ ಸಕ್ಕತ್ ಆಡ್ವರ್ಕ್ ಸಕ್ಕತ್ತಿರುತ್ತೆ ಮಾತ್ರ ಜಾತ್ರೆ. ಯಾರ್ಯಾರು ಬಂದಿಲ್ಲ ಎಲ್ಲ ಬಂದು ಒಂದ್ಸರಿ ನೋಡ್ಕೊಂಡು ಹೋಗಿ, ಸಕ್ಕತ್ತಾಗಿರುತ್ತೆ ಮಾತ್ರ, ಒಳ್ಳೆ ಎಕ್ಸ್ಪೀರಿಯನ್ಸ್. ಸೊ ಅಷ್ಟೇ, ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದೀನಿ. ಸೊ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.